ವೆಲ್ಕಮ್ ಟು ಕ್ರೇವಿಂಗ್ಸ್ ಕಿಚನ್. ತುಂಬ ದಿನ ಆದಮೇಲೆ ಇವತ್ತು ಕಂಬ್ಯಾಕ್ ಮಾಡಿದ್ದೀವಿ. ಇವತ್ತು ನೋಡಿ, ಇವತ್ತು ಸಿಂಪಲಾಗಿ ಗಾರ್ಲಿಕ್ ಆಮ್ಲೆಟು ಆನಿಯನ್ ಹಾಕಿ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ನಮಗೆ ಸಪೋರ್ಟ್ ಮಾಡಿ. ನೋಡಿ, 2 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಇದಕ್ಕೆ ಇವಾಗ ನಾನು ಗ್ರೀನ್ ಚಿಲ್ಲಿ ಹಾಕ್ತಾ ಇದ್ದೀನಿ. ಒಂದೇ ಒಂದು ಗ್ರೀನ್ ಚಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಫ್ರೈ ಆದಮೇಲೆ ನೋಡಿ, ಗಾರ್ಲಿಕ್ಕು 3 ಗಾರ್ಲಿಕ್ ತುರಿದಿಟ್ಕೊಂಡಿದ್ದೀನಿ. ಲೈಟ್ ಮಿಕ್ಸ್ ಮಾಡ್ಕೊಳ್ಳಿ. 1 ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಲೈಟಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಇದರಲ್ಲಿ ಸಾಲ್ಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಂಗೆ ನೀವು ಆ್ಯಡ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಬ್ರೌನ್ ಆದಮೇಲೆ ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಆ್ಯಂಡ್ ಇದು ಹಲ್ದಿ ಪೌಡರ್ ನೋಡಿ ಎಲ್ಲ 1/4 ಟೀ ಸ್ಪೂನ್ ತೊಗೊಂಡಿದ್ದೀನಿ. 3 ಇವಾಗ ಜೊತೆಯಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಸ್ಪೈಸಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ರೌಂಡಾಗಿ ಮಾಡ್ಕೊಬಿಡಿ. ನೋಡಿಸ್ತಾರ. ಇವಾಗ ಎಗ್ ಬೀಟ್ ಮಾಡಿದ್ವಿ. ಎಗ್ ಹಾಕೋಣ. ಎಗ್ ಬ್ರೇಕ್ ಮಾಡಿ. ಎಲ್ಲೋ ಬ್ರೇಕ್ ಮಾಡಬೇಡಿ. ಪಾರ್ಟಿಷನ್ ಮಾಡಿರೋದು ಸೆಂಟ್ರ್ ಗ್ಯಾಪಲ್ಲಿ ಹಾಕ್ಕೊಳ್ಳಿ. ನೋಡಿ, ಈ ಥರ ಸ್ಲೋ ಆಗಿ ಇಟ್ಕೊಳ್ಳಿ. ನೀಟಾಗಿ ಕುಕ್ ಆಗೋದಕ್ಕೆ ಹಂಗೆ ಬಿಡಿ. 5 ಮಿನಿಟ್ಸ್ ಬಿಟ್ಟರೆ ಅದೇ ಆಗಿಬಿಡುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕುಕ್ ಆಗಿದೆ. ಇವಾಗ ಕೊರಿಯಾಂಡರ್ ಸ್ವಲ್ಪ ಹಾಕ್ಕೊಬಿಡಿ. ನೋಡಿ, ಎಲ್ಲಿ ಬ್ರೇಕ್ ಆಗಲಿಲ್ಲ, ಹಂಗೆ ಇದೆ ನೋಡಿ. ಎಲ್ಲೋ ಅದ್ರ ಮೇಲೆ ಬಂದು ವೈಟ್ ಅದು ಇದು ಬಂದು ಕವರ್ ಆಗಿದೆ ನೋಡಿ. ತೆಗಿಯೋಣ. ಎಗ್ ರೆಡಿ ಆಗಿದೆ. ಎಗ್ ಆಮ್ಲೆಟ್, ಗಾರ್ಲಿಕ್, ಆನಿಯನ್ ಆ್ಯಂಡ್ ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಆ್ಯಂಡ್ ಇದು ಕೊರಿಯಾಂಡರ್ ಪೌಡರು, ಹಲ್ದಿ ಪೌಡರ್. ನೋಡಿ ಹೆಂಗೆ ಮಾಡಿದ್ದೀವಿ ಅಂತ. ದಯವಿಟ್ಟು ನೋಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇನ್ಮೇಲೆ ಕಂಟಿನ್ಯೂಸ್ ವಿಡಿಯೋ ಹಾಕ್ತೀವಿ ನೋಡಿ.